ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ RCB CSK ಮ್ಯಾಚ್ಗೆ MS ಧೋನಿ ಅವರು ಮಾತಾಡಿದ್ರೆ ಅಂತ ಹೇಳಬೇಕು ಗುರು. MS ಧೋನಿ ಅವರು ಏನಂತ ಮಾತಾಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದವರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಟಾಟಾ IPL 2024 ಮೊದಲನೇ ಪಂದ್ಯ RCB CSK ಅಂತ ಹೇಳಬೇಕು. ಗ್ರ್ಯಾಂಡ್ ವೆಲ್ಕಮ್ ಆಗುತ್ತೆ ಇವತ್ತು ಅಂತ ಹೇಳಬೇಕು. ಇವತ್ತಿನ ಪಂದ್ಯ ಗೆದ್ದವರು ದಾದಾ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಇವತ್ತು RCB CSK ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಮತ್ತು ಯಾರು ಇವತ್ತು ಮಿಂಚ್ಬೋದು? ಅವ್ರ CSK ತಂಡದಲ್ಲಾಗಿರ್ಬೋದು ಅಥವಾ ನಮ್ಮ RCB ತಂಡದಲ್ಲಾಗಿರ್ಬೋದು, ಯಾರು ಮಿಂಚೋ ಸಾಧ್ಯತೆ ಹೆಚ್ಚಿರ್ತದೆ ಕಳ್ಸ ಕಮೆಂಟ್ ಮಾಡಿ ಗುರು. ಇವತ್ತು RCB ತಂಡ ಗೆಲ್ಲಲೇಬೇಕು ಮತ್ತು CSK ತಂಡ ಕೂಡ ಗೆಲ್ಲಲೇಬೇಕು. ಯಾಕಂದರೆ ಪಾಯಿಂಟ್ಸ್ ಟೇಬಲಲ್ಲಿ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ ಮತ್ತು ಪಾಯಿಂಟ್ಸ್ ಮುಖ್ಯ ಅಂತ ಹೇಳಬೇಕು. 2 ಪಾಯಿಂಟ್ ಮುಖ್ಯ ಆಗುತ್ತೆ ಲಾಸ್ಟ್ ಅಂತ ಹೇಳಬೇಕು. ಎಲ್ಲ ತಂಡಗಳು ಕೂಡ ಗೆಲ್ಲಲೇಬೇಕು ಅಂತ ಆಡ್ತಾರೆ ಅಂತ ಹೇಳಬೇಕು. ಟಾಟಾ IPL 2024 ಧೋನಿ ಅವರು ಕ್ಯಾಪ್ಟನ್ ಆಗಿ ಆಡ್ತಿಲ್ಲ ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತವ. ಧೋನಿ ಅವರು ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡ್ತಿದ್ದಾರೆ ಅಷ್ಟೇ ಅಂತ ಹೇಳಬೇಕು. ಧೋನಿ ಅವರು ಏನು ಹೇಳ್ರಪ್ಪ ಅಂತಂದರೆ, ಇವತ್ತಿನ ಪಂದ್ಯ ನಾವು ಗೆಲ್ಲಲೇಬೇಕು ಮತ್ತು RCB ತಂಡ ಸೋಲಿಸಲೇಬೇಕು ಅಂತ ಹೇಳ್ತೀನಿ. ಇವತ್ತು ನಮ್ಮ ತಂಡ ಚೆನ್ನಾಗಿ ಆಡುತ್ತೆ ಮತ್ತು RCB ತಂಡ ಕೂಡ ತುಂಬಾ ಒಳ್ಳೆ ತಂಡ ಆಗಿದೆ ಈ ವರ್ಷ. RCBನ ಸೋಲಿಸ್ತು ಅಂತ ನಾವು ತುಂಬಾ ಉತ್ತಮವಾಗಿ ಕಾಣ್ತೀವಿ ಅಂತ ಹೇಳಬೇಕು. RCB ತುಂಬಾ ಬ್ಯಾಟಿಂಗ್ ನೆನಪಿದೆ ಅಂತ ಹೇಳಬೇಕು. ನಮ್ಮ ಬೌಲರ್ಸ್ಗಳು ಮಿಂತು ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ ನನಗಂತ ಮಾತ್ರ ಅಂತ ಧೋನಿ ಅವರು ಹೇಳಿದ್ರು ಅಂತ ಹೇಳಬೇಕು. ಇವತ್ತಿನ ಪಂದ್ಯ RCB ತಂಡ ಗೆಲ್ಲುತ್ತೆ ಅಥವಾ CSK ತಂಡ ಗೆದ್ದು ಮತ್ತೆ RCB ಮೇಲೆ ಮೇಲ್ಗೈ ಸಾಧಿಸೋದನ್ನು ಕಾಣಿಸೋ ಕಮೆಂಟ್ ಮಾಡಿ ಗುರು. RCB ತಂಡ ಈ ವರ್ಷ ಸೇಡ್ನ ತೀರಿಸಬೇಕು. ಕಳೆದ ವರ್ಷ ಸೋತಿದೆ ಮತ್ತು ಅವರ ವಿರುದ್ಧ ನಮ್ಮ ರೆಕಾರ್ಡ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಬೇಕು. ಆದರೆ ನಮ್ಮ ಕಿಂಗ್ ಕೊಹ್ಲಿ ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು. ಅವ್ರ ವಿರುದ್ಧ 985 ರನ್ ಹೊಡೆದಾರೆ CSK ವಿರುದ್ಧ ಅಂತ ಹೇಳ್ತೀನಿ. ಇವತ್ತು 1000 ರನ್ ಕಂಪ್ಲೀಟ್ ಮಾಡ್ತಾರೆ ಇವತ್ತಿನ ಪಂದ್ಯ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಇವತ್ತು ವಿರಾಟ್ ಕೊಹ್ಲಿ ಮಿಂತು ಅಂತಂದರೆ CSKಗೆ ಸೋಲು ಅಂತಲೇ ಹೇಳ್ತೀನಿ ಗುರು. ಅವರು 2021ನಲ್ಲಿ 96 ರನ್ ಹೊಡೆದು ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು ಅಂತ ಹೇಳಬೇಕು. ಇವತ್ತು ಸೆಂಚುರಿ ಹೊಡಿತು ಅಂತಾರೆ ಚಿನ್ನಸ್ವಾಮಿ, ಅದು ಚೆನ್ನೈ ಸ್ಟೇಡಿಯಮಲ್ಲಿ. RCB ಗೆಲುವು ಪಿಕ್ಸ್ ಅಂತ ಹೇಳ್ತೀನಿ ಗುರು. ಇವತ್ತಿನ ಬಗ್ಗೆ ಯಾರು ಗೆಲ್ತಾರೆ ಕಾಣಿಸೋ ಕಮೆಂಟ್ ಮಾಡಿ ಮತ್ತು ಯಾರು ಮಿಂಚು ಬಂದ ಕಾಣಿಸೋ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡ ಬಂದು ನಮಸ್ಕಾರ. ಜೈ RCB. ಸರಿ, ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ವುಮೆನ್ಸ್ ಟೀಮ್ ಹೊಡೆದಾಯ್ತು, ಈಗ ಮೆನ್ಸ್ ಟೀಮ್ದು ಒಂದೇ ಬಾಕಿ ಗುರು.